ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಟ್ರೆಂಡ್ಸ್. ಎಲ್ರಿಗೂ ಕೂಡ ಶುಭೋದಯ. ಬೆಳಗ್ಗೆನೇ ಪ್ರತಿದಿನ ನಾನು ಗಿಡಕ್ಕೆ ನೀರು ಹಾಕೋದ್ರ ಮೂಲಕನೇ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ಪ್ರತಿದಿನ ಸಹ ಅಲ್ಲಿ ಪಾರಿವಾಳಗಳು ರೆಗ್ಯುಲರಾಗಿ ಬರ್ತಾನೆ ಇರ್ತವೆ. ನೋಡಿ, ಎಲ್ಲ ಗಿಡಗಳಿಗೂ ಸಹ ನೀರು ಹಾಕಿದ್ದಾಯಿತು. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು, ಇವತ್ತು ರಥಸಪ್ತಮಿ ವ್ರತ ಆಚರಣೆ ಇದೆ ಅಲ್ವಾ, ಹಂಗಾಗಿ ಬೆಳಗ್ಗೆನೇ ಹಾಲು ತಂದುಬಿಟ್ಟು ಪ್ರಸಾದ ಮಾಡಬೇಕು ಅಲ್ವಾ, ಪಾಯಸ. ಅದಕ್ಕೋಸ್ಕರ ಬರೀ ಹಾಲಲ್ಲೇ ಅಕ್ಕಿಯನ್ನು ಹಾಕಿ ಕುದಿಸ್ಬೇಕು. ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು. ದೇವರಿಗೆ ನಾವು ಪ್ರಸಾದ ಮಾಡ್ತಿದ್ದೀವಿ ಅಂದರೆ ಅದರಲ್ಲೂ ಸೂರ್ಯ ಭಗವಾನ್ಗೆ ಯಾವುದೇ ಕಾರಣಕ್ಕೂ ಡ್ರೈ ಫ್ರೂಟ್ಸ್ ಆಗಲಿ ಈ ಥರ ಏನೂ ಹಾಕ್ತೇನೆ, ಬರೀ ಹಾಲಲ್ಲೇ ಅಕ್ಕಿ ಕುದಿಸ್ಬಿಟ್ಟು ಅದಾದ ನಂತರ ಬೆಲ್ಲ ಹಾಕಿ ಸ್ವಲ್ಪ ಹೊತ್ತು ಕುದಿಸಿ ಆಫ್ ಮಾಡಿಬಿಟ್ರೆ ಅಷ್ಟೇ, ಮುಗೀತು ನೈವೇದ್ಯ. ಹಾಲು ಉಕ್ಕಿ ಬಂದ ಮೇಲೇ ನಾವು ಅಕ್ಕಿ ಹಾಕಬೇಕಾಗುತ್ತೆ. ಮೊದಲೇ ಅಕ್ಕಿ ಹಾಕಿ ಕುದಿಸ್ಬಾರ್ದು, ಹಾಲು ಉಕ್ಕು ಬಿಡಬೇಕು. 3 ಸರಿ ಉಕ್ಕು ಬಿಡಬೇಕಂತೆ. ಅದಾದ ನಂತರ ನೋಡಿ, ಪ್ರಸಾದ ರೆಡಿ ಮಾಡ್ಕೊಂಡಾದಮೇಲೆ ನಾನು ಮನೆಯಲ್ಲಿ ನಮ್ಮ ಮನೆ ದೇವರು, ನಾವು ದಿನನಿತ್ಯ ಪೂಜೆ ಮಾಡ್ತೀವಿ ಅಲ್ವಾ, ನಮ್ಮ ಮನೆ ದೇವರಿಗೆ ಮೊದಲು ಪೂಜೆ ಮಾಡಬೇಕಾಗುತ್ತೆ. ಯಾವುದೇ ದೇವ್ರಿಗೆ ಪೂಜೆ ಮಾಡೋ ಮೊದಲು ನೋಡಿ, ನಾನು ಮನೆಯಲ್ಲಿ ಮೊದಲು ಹೂವೆಲ್ಲ ಇಟ್ಬಿಟ್ಟು ಮನೆ ದೇವರು ಪೂಜೆ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷವೂ ಕೂಡ ಆಚರಿಸ್ತೀನಿ. ನಾನು ಮದುವೆ ಆದಾಗಿಂದ ಮೊದಲನೇ ವರ್ಷದಿಂದ ಆಚರಿಸ್ತೀನಿ. ಸೂರ್ಯ ಭಗವಾನ್ಗೆ ಪೂಜೆ ಮಾಡಿದರೆ ಏನಪ್ಪ ಅಂದರೆ ನಮಗೆ ಆರೋಗ್ಯ ಕೊಡ್ತಾನೆ ಅನ್ನೋ ನಂಬಿಕೆ. ನೋಡಿ, ಮನೆ ಪೂಜೆ ಆದ ನಂತರ ನಾನು ಪ್ರಸಾದ ರೆಡಿ ಮಾಡಿದ್ದೆ ಅಲ್ವಾ, ಅದನ್ನು ಬೆಳ್ಳಿ ಒಂದು ಬೌಲಲ್ಲಿ ಹಾಕಿ ಪ್ರಸಾದಕ್ಕೆ ನೈವೇದ್ಯನ ಇಡ್ತಾಯಿದ್ದೀನಿ. ಇಟ್ಟಿದ್ದಾದ ನಂತರ ಊದ್ಬತ್ತಿ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ರಥಸಪ್ತಮಿ ಆಚರಣೆ ಮಾಡಿದರೆ ನಮಗೆ ತುಂಬ ವರ್ಷಗಳಿಂದ ನಾವೇನಾದರೂ ಅನಾರೋಗ್ಯದಿಂದ ನೆರಳ್ತಿದ್ರು, ನಮಗೆ ಅದರಿಂದ ವಿಮುಕ್ತಿ ಸಿಗಬೇಕಂದ್ರೆ ಸೂರ್ಯ ಭಗವಾನ್ನ ನಾವು ಪ್ರಾರ್ಥಿಸಬೇಕು. ಅದು ಇವತ್ತಿನ ದಿನ ತುಂಬ ಜನ ಸೂರ್ಯ ನಮಸ್ಕಾರದೊಂದಿಗೆ ನಾವು ಪ್ರಾರ್ಥನೆ ಮಾಡ್ತಾರೆ. ಕಾಶಿ ಆ ಕಡೆ ಸೈಡೆಲ್ಲ ಈಗಲೂ ಸಹ ಪ್ರತಿದಿನ ಗಂಡು ಮಕ್ಕಳು ಒಂದು ರಾಗಿ ಚೆಂಬಲ್ಲಿ ನೀರನ್ನು ಬಿಡೋದ್ರ ಮೂಲಕ ಪೂಜೆ ಮಾಡ್ತಾರಂತೆ. ಈಗಲೂ ಸಹ ಪ್ರತಿನಿತ್ಯ ಇಲ್ಲಿ ನಮ್ಮ ಕಡೆನೂ ಸಹ ಪ್ರತಿನಿತ್ಯ ಸೂರ್ಯ ಭಗವಾನ್ಗೆ ಪೂಜೆ ಮಾಡೋರಿದ್ದಾರೆ. ನೋಡಿ, ಅದಾದ ನಂತರ ನಾನು ರಥವನ್ನು ಬಿಡಿಸ್ಕೊತಾ ಇದ್ದೀನಿ. ಪೂಜೆ ಎಲ್ಲಿ ಮಾಡಬೇಕು ಅಂತ ಇದ್ದೀನೋ ಇಲ್ಲಿ ಬಂದುಬಿಟ್ಟು ತುಳಸಿ ಗಿಡ ಇತ್ತು. ಆ ತುಳಸಿ ಗಿಡದ ಮುಂದೆನೇ ನಾನು ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಅದು ಒಂದು, ಮತ್ತು ಸೂರ್ಯನ ಬೆಳಕಿನ ಕಿರಣಗಳು ಬೆಳಗ್ಗೆನೇ ಸೂರ್ಯ ಹುಟ್ಟಬೇಕಾದ್ರೇ ಮಾಡಬೇಕು ಈ ಪೂಜೆ. ನಮ್ಮ ಟೈಮಿಂಗ್ಸು ನೋಡಿಬಿಟ್ಟು ಆ ಟೈಮಲ್ಲೂ ಮಾಡೋರಿದ್ದಾರೆ. ಆ ದಿನ ಪೂರ್ತಿ ಇರುತ್ತೆ ಅಲ್ವಾ ರಥಸಪ್ತಮಿ, ದಿನಪೂರ್ತಿ ಸಹ ಮಾಡೋರಿದ್ದಾರೆ. ನಾನು ಬೆಳಗ್ಗೆನೇ ಮಾಡಿ ಮುಗಿಸ್ಬಿಡ್ತೀನಿ ನಾನು ಪೂಜೆ. ನೋಡಿ, ಹನ್ವಿ ಒಂದು ಸೈಡ್ ಎದ್ದು ಬಂದಿದ್ದಾಳೆ. ನಾನು ರಥವನ್ನು ಬಿಡಿಸ್ಕೊಂಡಿದ್ದಾಯಿತು. ನಿಮ್ಗೆ ಯಾವ ಥರ ಬರುತ್ತೋ ಆ ಥರ ರಥದ ಚಿತ್ರವನ್ನು ಬಿಡಿಸ್ಕೋಬೇಕು. ನಾವೆಲ್ಲಿ ಪೂಜೆ ಮಾಡಬೇಕು ಅಂತ ಇರ್ತೀವೋ ಅಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಒರೆಸಿ ಅದಾದ ನಂತರ ರಥದ ರಂಗೋಲಿಯನ್ನು ಹಾಕಬೇಕು. ನಾನು ಈ ಥರ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಿಮ್ಗೆ ಯಾವ ಥರ ಇನ್ನೂ ಡಿಸೈನ್ ಬೇಕು ಅಂದರೆ ಇನ್ನೂ ಡಿಸೈನ್ ಆಗಿ ಹಾಕ್ಕೋಬೋದು. ಈಗ ನಾವು ರಥವನ್ನು ತಯಾರು ಮಾಡ್ಕೋಬೇಕು. ಈ ಥರ ನೋಡಿ 7 ಚಿಕ್ಕಡೆಕಾಯಿಂದ ತಯಾರು ಮಾಡ್ಕೋತಿದ್ದೀನಿ ನಾನು. ಟೂತ್ ಪಿಕ್ಸ್ ಕಡ್ಡಿ ಬರುತ್ತೆ ಅಲ್ವಾ, ಆ ಕಡ್ಡಿ ಆದರೂ ಬಳಸ್ಕೋಬೋದು. ಮಾಮೂಲಿಯಾಗಿ ನಾವು ಬಳಸಬೇಕಾಗಿರುವಂಥದ್ದು ಏನಪ್ಪ ಅಂತ ಅಂದರೆ ತೆಂಗಿನ ಗರಿ ಬರುತ್ತೆ ಅಲ್ವಾ, ಆ ಗರಿಯಲ್ಲಿರ್ತಕ್ಕಂಥ ಕಡ್ಡಿನ, ಒಣಗಿರೋ ಕಡ್ಡಿನ ತಗೊಂಡ್ಬಿಟ್ಟು ಈ ಥರ ಕಟ್ ಮಾಡಿಕೊಂಡು ಬಳಸ್ಕೋಬೇಕು. ನಮಗಿಲ್ಲಿ ಯಾವುದೇ ರೀತಿ ಆ ಥರದ ತೆಂಗಿನ ಕಡ್ಡಿ ಆಗಿರ್ಬೋದು ಸಿಗೋದಿಲ್ಲ ಅಲ್ವಾ, ಹಂಗಾಗಿ ನಾನು ಈ ಥರ ಕಡ್ಡಿಗಳನ್ನು ನಮ್ಮ ಹತ್ರ ಟೂತ್ ಪಿಕ್ಕಿಂದನಾದರೂ ಮಾಡ್ಕೋಬೋದು. ನೋಡಿ, ನಾನು ಈ ಥರ ಕಡ್ಡಿಗಳನ್ನು ತಗೊಂಡ್ಬಿಟ್ಟು ಅದನ್ನು 7 ಚಿಕ್ಕಡೆಕಾಯಿಂದ ನಾವು ರಥವನ್ನು ತಯಾರಿಸ್ಕೋಬೇಕು. ಕೆಳಗಡೆ ಆ ಕಡೆ ಒಂದು, ಈ ಕಡೆ ಒಂದು, ಮತ್ತು ಮೇಲೆಗಡೆ ಆ ಕಡೆ ಒಂದು, ಈ ಕಡೆ ಒಂದು ಕಡ್ಡಿಗಳನ್ನು ಅಡ್ಡಡ್ಡ 2 ಇಡಬೇಕು. ಅದಾದ ನಂತರ 4 ಮೂಲೆಯಲ್ಲಿ 4 ಇಟ್ಟು ಮೇಲೆಗಡೆ 2 ಚಿಕ್ಕಡೆಕಾಯಿನ ಇಟ್ಟು, ಮತ್ತು ಮೇಲೆ ಗೋಪುರದ ಥರ ಮಾಡೋದಿಕ್ಕೆ ಅಂತೇಳ್ಬಿಟ್ಟು ಮೇಲೆ ಈ ಥರ ನೋಡಿ ನಾನು 3 ಚಿಕ್ಕಡೆಕಾಯನ್ನು ಇಟ್ಟು ಮೇಲೆಗಡೆ ಗೋಪುರವನ್ನು ಈ ಥರ ತಯಾರು ಮಾಡ್ಕೊಂಡಿದ್ದೀನಿ. ಈ ಥರನೇ ಮಾಡ್ಕೋಬೇಕಾಗುತ್ತೆ. ನೋಡಿ, ಅದಾದ ನಂತರ ಸೂರ್ಯ ಭಗವಾನ್ಗೆ ಕೆಂಪು ಹೂವು ಅಂದರೆ ತುಂಬ ಇಷ್ಟ. ಬೆಳಗ್ಗೆ ಎದ್ದಿದ ತಕ್ಷಣ ನಾವು ನೋಡಿದರೆ ಸೂರ್ಯ ಭಗವಾನ್ ಕೆಂಪು ಕಲರಲ್ಲೇ ಇರುತ್ತೆ ಅಲ್ವಾ, ಸೊ ಹಂಗಾಗಿ ಕೆಂಪು ಕಲರ್ ಇರೋದಂತಂದರೆ ಸೂರ್ಯ ಭಗವಾನ್ಗೆ ತುಂಬ ಇಷ್ಟ ಅಂತೆ. ಅದಕ್ಕೋಸ್ಕರ ಕೆಂಪು ಹೂವನ್ನು ಇಡ್ಬೋದು. ನಾನು ಹಳದಿ ಹೂವು ಇಟ್ಟು ಅದಾದ ನಂತರ ಪೂಜೆ ಆದಮೇಲೆ ಅಕ್ಷತೆ ಕಾಳು ಹೂವು ಸಮೇತವಾಗಿ ಕೆಂಪು ಹೂವನ್ನು ಹಾಕ್ತೀನಿ ನಾನು. ನೋಡಿ, ಈಗ ಅಕ್ಷತೆ ಕಾಳು ಉಳಿದಿರೋದನ್ನು ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳನ್ನೂ ಕೂಡ ಒಂದೇ ಹತ್ರ ಇಟ್ಕೋತಾ ಇದ್ದೀನಿ. ನೋಡಿ, ನಾನು ಕುಂಕುಮ ಮತ್ತು ಅರಿಶಿಣವನ್ನು ಎಲ್ಲ ಸೂರ್ಯ ಭಗವಾನ್ ಮೇಲೆ ಹಾಕಿದ್ದಾದ ನಂತರ ಕುಂಕುಮ ಎಲ್ಲ ನೋಡಿ, ನೈವೇದ್ಯಕ್ಕೆ ಇಟ್ಟಿರ್ತಕ್ಕಂಥ ಪಾಯಸ ಆಗಿರ್ಬೋದು 2
ದೀಪ ಹಚ್ತಾ ಇದ್ದೀನಿ. ಮಾಮೂಲಿಯಾಗಿ ನಾವು ದೀಪವನ್ನು ಯಾವ ಥರ ಹಚ್ಬೇಕಪ್ಪ ಅಂತ ಅಂದರೆ, ಗೋಧಿಯನ್ನು ಬಿಳಿ ಎಕ್ಕೆ ಹೂವಿನ ಗಿಡ ಇರುತ್ತೆ ಅಲ್ವಾ, ಆ ಎಲೆ ಮೇಲೆ ಹಾಸ್ಬಿಟ್ಟು 7 ಎಲೆ ಮೇಲೆ ಗೋಧಿಯನ್ನು ಅಂದರೆ ನಾವು ಮಾಮೂಲಿ ಗುಂಡು ಗೋಧಿ ಬರುತ್ತೆ ಅಲ್ವಾ, ಆ ಗೋಧಿಯನ್ನು 1 ಹಿಡಿಯಷ್ಟು ಹಾಕಿ ಅದರ ಮೇಲೆ ಮಣ್ಣಿನ ದೀಪ ಇಟ್ಟು 7 ಬತ್ತಿಯಲ್ಲಿ ದೀಪ ಹಚ್ತಾರೆ. ಆ ಥರ ಮಾಡ್ಬೋದು. ನಮಗೆ ಅದಾಗಲಿಲ್ಲ ಅಂತಂದರೆ ನಮ್ಮ ಕೈಲಿ ಮಾಮೂಲಿ ದೀಪ ಹಚ್ಚಿ ಮಾಡ್ತೀವಿ ಅಲ್ವಾ, ನಮಗೆ ಯಾವ ಥರ ಆಗುತ್ತೋ ಆ ಥರನಾದರೂ ಮಾಡ್ಬೋದು. ಬಟ್ ಪ್ರತಿ ವರ್ಷ ನಮಗೆ ಒಂದು ನಂಬಿಕೆ, ನಾವು ಆರೋಗ್ಯವಾಗಿರಬೇಕು ಅಂತಂದರೆ ಸೂರ್ಯ ಭಗವಾನ್ಗೆ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಅದರ ಜೊತೆಗೆ ಸೂರ್ಯ ನಮಸ್ಕಾರ ಕೂಡ ಮಾಡ್ಕೋಬೇಕು. ನಾನು ಸೂರ್ಯ ಭಗವಾನ್ನ ಅಷ್ಟೋತ್ತರಗಳನ್ನು ಸಹ ನಾವು ಓದ್ಕೋಬೇಕಾಗುತ್ತೆ. ಅಷ್ಟೋತ್ತರಗಳನ್ನ ಓದಿದ್ದಾದ ನಂತರ ಕೆಂಪು ಹೂವು ಮತ್ತು ಕೆಂಪು ಅಕ್ಷತೆ ಕಾಳು, ಕುಂಕುಮದಿಂದ ಕಲಸಿರ್ತಕ್ಕಂಥ ಅಕ್ಷತೆ ಕಾಳನ್ನ ಹಾಕ್ಬಿಟ್ಟು ನಾವು ಆಯುಷು ಆರೋಗ್ಯ ಕೊಡಿ ಅಂತೇಳ್ಬಿಟ್ಟು ಕೈ ಮುಗಿದ್ಬಿಟ್ಟು ಅಕ್ಷತೆ ಕಾಳನ್ನ ಹಾಕಿ ಅಲ್ಲಿ ಮುಟ್ಟಿಸ್ಬಿಟ್ಟು ಅದನ್ನು ನಮ್ಮ ತಲೆ ಮೇಲೆ ಹಾಕ್ಕೊಂಡ್ರೆ ಅಲ್ಲಿಗೆ ಪೂರ್ಣವಾಗುತ್ತೆ. ಇನ್ನೂ ಒಂದು ಏನಪ್ಪ ಅಂತ ಅಂದರೆ, ಕಬ್ಬು ಅಂದರೆ ತುಂಬ ಇಷ್ಟ. ಪಾಯಸ ಮಾಡಬೇಕಾದ್ರೆ ಕೂಡ ಕಬ್ಬಲ್ಲೇ ಕಲಿಸ್ಬೇಕಂತ. ಪೂಜೆ ಮಾಡ್ತಾ ಮಾಡ್ತಾ ಕೆಲವೊಂದು ವಿಧಿವಿಧಾನಗಳು ನಮಗೆ ಗೊತ್ತಾಗ್ತಾ ಹೋಗ್ತವೆ. ನೋಡಿ, ಗಣಪತಿನಿಟ್ಟು ಗಣಪತಿ ಪೂಜೆ ಮಾಡಿ ಆಮೇಲೆ ಸೂರ್ಯ ಭಗವಾನ್ಗೆ ಪೂಜೆ ಮಾಡಬೇಕು. ಇದಿಷ್ಟು ರಥಸಪ್ತಮಿ ಪೂಜೆ.